ಕಷ್ಟಪಟ್ಟು ಮಾಡಿದ್ವಿ ಸಾಹೇಬ್ರಿದ್ದಾರೆ ಹೇಳ್ತಾ ಇದೀವಿ ನಾವು ನಿನ್ನೆಯಿಂದ ಮಾಡಕ್ ರೆಡಿ ಹೆಂಗಾಗಿ ಕರ್ಕೊಂಡು ಹೋಗ್ತೀರಾ ನೀವು ನಾವು ನೀವು ನಡ್ರಿ ಆಯ್ತು ನಾವು ಬರ್ತಾ ಜಲ್ದಿ ಬರ್ಬೇಕು ಆಯ್ತು ನೀವು ಎದೆ ಮೇಲೆ ತುಳ್ಕೊಂಡು ಹೋಗಿ ಸಾಕು ಒಬ್ಬನಿಗೆ ಜಾಸ್ತಿ ಇರೋದು ಎಲ್ಲರಿಗೂ ಅಭಿಮಾನ ಇದೆ ನಮಗೂ ಗೊತ್ತಿದೆ ಯಾರಿಗೆ ಅವರು ಜಾತಿ ವಿರೋಧಿ ನಮ್ಮೂರಲ್ಲಿ ಅವ್ರದ್ದು ಏನಿದೆ ಕೇಳಿ ಕಾಂಟ್ರಿಬ್ಯೂಷನ್ ಏನಿದೆ ಅವ್ರದ್ದು ತೋರಿಸಿ ಅದು ಏನಾಯ್ತು ಇಲ್ಲಿ ಅಂತ ಓಟ್ ನಮ್ಮೂರಲ್ಲಿ ಒಂದ್ ನಿಮಿಷ ಸರ್ ನಿಧಾನಕ್ಕೆ ಕೇಳಿ ನಮ್ಮೂರಲ್ಲಿ
ನಮ್ಮೂರಲ್ಲಿ ನಮ್ಮ ಆರೋಳಿ ಗ್ರಾಮದಲ್ಲಿ 600 ಓಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ. 600 ಓಟ್ ಕೊಟ್ಟವ್ರೆ. 10 ವರ್ಷ ಆಯ್ತು ಅವರು MP ಆಗಿ. ಒಂದು ದಿನ ನಮ್ಮ ಊರಿಗೆ ಬಂದು ಅವರು ಯಾತಿಕೆರ ಬಂದು ಏನೋ ಎತ್ತ ಅಂತ ಕೇಳಾರ ಅಂತ ತೋರಿಸಿ ಸರ್, ನೋಡ್ತೀನಿ. ಒಂದು ಪ್ರೂಫ್ ತೋರಿಸಿ ಸರ್ ನೀವು. ಅಲ್ಲ ಅಂದರೆ ಇಲ್ಲಿ ನಾವು ಎಲ್ಲ ಜನಾಂಗದವ್ರು ಶಾಂತಿಯುತವಾಗಿದ್ದೀವಿ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬಂದಾಗ ಜನಾಂಗದವ್ರನ್ನ ಎತ್ತಿ ಕಟ್ತಾರೆ. ಆಮೇಲೆ ಇಲ್ಲಿ ನಾವೆಲ್ಲ SC ಜನಾಂಗದವ್ರು ಇರಪ್ಪ ಒಂದು ನಿಮಿಷ. ಇವತ್ತು ನಾವು SC ಜನಾಂಗದವರೇ ಇರ್ಬೋದು, ಬಟ್ ನಾವು ಇಲ್ಲಿ ಎಲ್ಲ ಜನಾಂಗದವ್ರು ಎಲ್ಲ ಜಾತಿಯವ್ರು ತುಂಬ ಅನನ್ಯವಾಗಿ ತುಂಬ ಒಳ್ಳೆ ರೀತಿ ನೀತಿಯಿಂದ ಇದ್ದೀವಿ. ಇವ್ರು ಬಂದಾಗ ಬರ್ತಾರೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಬೇರೆಯವನ್ನೆಲ್ಲ ಎತ್ಕಟ್ಟಿ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ಜನಾಂಗ ನಮ್ಮ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ಇಲ್ದೇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಈಗ ನಾವು ಎಷ್ಟು ನೆಮ್ಮದಿಯಾಗಿ ಎಷ್ಟು ಇದಾಗಿದ್ದೀವಿ ಅಂತಂದರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ. ಇವತ್ತು ಇಷ್ಟ ಇಲ್ಲ ಖಂಡಿತ. ಯಾಕಂದರೆ ಅವರು ನಮ್ಮ ಜನಾಂಗದ ವಿರೋಧಿಗಳು. ಅವರು ನಮ್ಮ SC ಜನಾಂಗದ ವಿರೋಧಿಗಳು. ಆಮೇಲೆ ನಮ್ಗೆ ಕೊಡಬಾರ್ದು ತೊಂದರೆಗಳನ್ನೆಲ್ಲ ಕೊಟ್ಟವ್ರೆ, ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡವ್ರೆ. ನಮ್ಮ ಜನಗಳನ್ನ ಯಾವುದೋ ಇದರಲ್ಲಿ ನಮ್ಮ ದಸರಾ ಟೈಮಲ್ಲಿ ಎಲ್ಲರನ್ನೂ ಸ್ಟೇಷನ್ಗೆ ತಗೋಗೋದು, ಕೂರಿಸೋದು, ಹೊಡಿಸೋದು, ಈ ಥರ ಎಲ್ಲ ಮಾಡೋರಲ್ಲ. ಇವತ್ತು ನಮ್ಗೆ ಅವ್ರು ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಸರ್. ಅವ್ರು ನಮಗೆ ಬೇಕಾಗಿಲ್ಲ. ನಮ್ಮ GT ದೇವೇಗೌಡರು ಇದ್ದಾರೆ. ನಮ್ಮ GT ದೇವೇಗೌಡರ ಪ್ರಾಣ, ನಮ್ಮ GT ದೇವೇಗೌಡರು ನಮ್ಗೆ ಸರ್ವಸ್ವ. ನಮ್ಗೆ ಅವರೇ ಎಲ್ಲ. ಬೇರೆಯವ್ರು ಯಾರು ಬರ್ದೇನವ್ರು ಚಿಂತೆ ಇಲ್ಲ ನಮ್ಗೆ. ಅವ್ರು ಇದ್ರೆ ಸಾಕು. ಜಮೀನ್ ಮಾಲೀಕರೇ ಅವರು ವಿರೋಧ ವ್ಯಕ್ತಪಡಿಸ್ತಿಲ್ಲ. ನಿಮ್ದೇ ಜನಾಂಗದವ್ರು ಇದ್ದಾರೆ ಪಾಪ. ಯಾರ ವಿಷಯಕ್ಕೆ? ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಗೊತ್ತಿಲ್ವಲ್ಲ ಕರೆಕ್ಟಾಗಿ. ಅವ್ರು ಅಲ್ಲ ಒಂದ್ ನಿಮಿಷ. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವ್ರಿಗೆ ವಿಷಯನೇ ಕರೆಕ್ಟಾಗಿ ಯಾರು ಏನು ಎತ್ತ ಅನ್ನೋದೇ ಗೊತ್ತಿಲ್ವಲ್ಲ ಅವ್ರಿಗೆ. ನೋಡಿ ಸರ್, ನಿಮಗ್ ಬರ್ಬೋದೇನೋ, ನಮಗ್ ಬರ್ಬೇಕಾದ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಸರ್ ನಮ್ಗೆ. ರಾಜಕಾರಣ ನಾವೇನ್ ಮಾಡ್ತಾರ, ನಾವು ರಾಮನ್ ಭಕ್ತರು ಕಣ್ರಿ, ನಾವು ರಾಮನ್ ಭಕ್ತರು. ಆಮೇಲೆ ರಾಮನ್ ಏನು ಗಲಾಟೆ ಇಲ್ಲಪ್ಪ. ಮನೆಗೆ ಬಂದವ್ರನ್ನ ಯಾರು ಸರಿ ಹಿಂಗ್ ಮಾಡ್ತಾರ ಹೋಗ್ಲಿ ಅಂತ ಸರ್ ನೀವು ಕ್ಷೇತ್ರಕ್ಕೆ ಬರಬಾರ್ದು ಅಂತ ಕ್ಷೇತ್ರಕ್ಕೆ ಬಂದಾಗ ಓಟು ಕೆಲಸ ಕಾರ್ಯನೋ ಮಾಡಿ. ನಮ್ಗೆ ಇಲ್ಲಿಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ. ನಮ್ಗೆ GT ದೇವೇಗೌಡರಿಗೆ ಮಾಡ್ಕೊತೀವಿ. ಈಗ ಹಂಗಾರೆ ಏನ್ ಮಾಡ್ಬೇಕು ಸರ್? ನಿಮ್ಮ ಇಷ್ಟ ಹಂಗಾರ, ನಿಮ್ಮ ಇಷ್ಟ ಏನ್ ಮಾಡ್ಬೇಕು ಹೇಳಿ. ಹಂಗಾರ ಚಲುವರಾಜು ಅಂತ ಹೇಳಿ ಸರ್. ಇಲ್ಲಿ ಮಾಡಿ ಇದನ್ನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಕ್ಲೋಸ್ ಮಾಡಿ, ನಿಲ್ಲಿಸಿ, ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮನ ನೀವು ದಯಮಾಡಿ ಟೆಲಿಕಾಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ರಾಮನ ಉತ್ಖನನ ಸರ್ ದಯಮಾಡಿ ಅನ್ಯತ ಭಾವಿಸ್ಬೇಡಿ ಉತ್ಖನನ ಸರ್. ಹೌದು ನಾವು ಮಾಧ್ಯಮದವ್ರ ಬಗ್ಗೆ ನಾನು ಯಾವತ್ತು ಸರ್ ಮಾಧ್ಯಮದ ಬಗ್ಗೆ ಯಾವತ್ತೂ ನಾವು ಕೆಟ್ಟ ಮಾತಾಡೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ಏನಾಗಿದೆ, ಉತ್ಖನನ ಇಲ್ಲಿ ಉತ್ಪತ್ತಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಅದು ಮಂದಿರ ಆಗಿ ಇಡೀ ವಿಶ್ವಕ್ಕೆ ಅದು ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಮೂಲ ಏನು? ಹೌದು ಸರ್, ಎಲ್ಲ ಮಾಧ್ಯಮ ಮಿತ್ರರೇ ತೋರಿಸಿರೋದು. ಸಾರು ಇಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತು ಅನ್ನೋದು ನೀವೆಲ್ಲ ನೋಡಿದ್ದೀರಿ. ದಯಮಾಡಿ ಅವ್ರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಈಗ ಅಂತ ಚರ್ಚೆ ಬಂದಾಗ ಬೇರೆ ಕಡೆ ಒಂದು ಡಿಬೇಟ್ ಏರ್ಪಾಡು ಮಾಡೋಣ ಸಾಕು. ಅವಶ್ಯಕತೆ ಇಲ್ಲ ಬಿಡು. ಈಗ ಚರ್ಚೆ ಬಿಡಿ. ಅವರು ಹೊರಟೋಗಿದ್ದಾರೆ, ಗೌರವಿದ್ದಾಗ ಅವರು ಹೊರಟೋಗಿದ್ದಾರೆ ಸರ್. ಮಾಧ್ಯಮ ಮಿತ್ರರು ಸುಮ್ಮನೆ ಅನಾವಶ್ಯಕವಾಗಿ ವಿಚಾರಗಳನ್ನ ಹೇಳಿಬೇಡಿ ದಯಮಾಡಿ ಸರ್, ಪ್ಲೀಸ್. ನಾವು ಕೇಳ್ತಿರೋದು, ನೀವು ರಾಮನ್ ಭಕ್ತರು ಅಂದ್ರೆ ಅವರು ರಾಮನ್ ಭಕ್ತರು ಇದ್ದಾರೆ, ನಾವು ರಾಮನ್ ಭಕ್ತರು ಇದ್ರೆ ಯಾವ್ದೋ ವಿಚಾರಕ್ಕೆ ಶ್ರೀರಾಮಚಂದ್ರನ ಇಲ್ಲಿ ನಾವು ಮಾತಿನ ಮಧ್ಯದಲ್ಲಿ ಹೇಳತರದು ಯಾರ್ದೋ ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಆಗಬಾರ್ದು. ಅನಾವಶ್ಯಕವಾದ ಒಂದು ಘಟನೆ ಈಗ ನಡೆದಿದೆ. ಅವರು ಗೌರವಪೂರ್ವಕ ಇದರಿಂದ ಹೊರಟೋಗಿದ್ದಾರೆ. ದಯಮಾಡಿ ಇದನ್ನು ಇಷ್ಟಕ್ಕೆ ಬಿಡಿ. ಚರ್ಚೆಗಳು ಬಂದಾಗ ಒಂದು ವೇದಿಕೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಜೊತೆ, ಎಲ್ಲ ಸ್ನೇಹಿತರ ಜೊತೆ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಬಿಡಿ. ಈಗ ವಿಚಾರಗಳನ್ನ ಇಲ್ಲಿಗೆ ಬಿಡಿ ಸರ್. ಈಗ ಮುಗಿದೋಗಿದೆ ಕತೆ ಮುಗಿದೋಗಿದೆ. ದಯಮಾಡಿ ಕತೆ ಮುಗಿದೋಗಿದೆ. ಇದನ್ನ ಎಳೆಯೋದು ಬೇಡಿ. ಆಮೇಲೆ ಚರ್ಚೆ ಮಾಡೋಣ. ಈಗ ಮಾನ್ಯ ಸಂಸದರು ಗೌರವಪೂರ್ವಕವಾಗಿ ಇಲ್ಲಿಂದ ಹೊರಟೋಗಿದ್ದಾರೆ.
ಬಿಡಿ ಈಗ ಇರ್ಲಿ ತೊಂದರೆ ಇಲ್ಲ. ಈಗ ಅವ್ರು ಮಾತಾಡೋಣ ಸರ್, ಚರ್ಚೆ ಮಾಡೋಣ. ಯಾರು? ಹೌದು, ನಮ್ಮ ರಿಲೇಟಿವ್ ಅವರು. ಹೌದು ಈ ಓನರ್ಗೆ ಅಧಿಕಾರ ಇರುವಂತದ್ದು ಯಾರನ್ನ ಯಾಕಂದ್ರೆ ಅದು ಅವ್ರ ಜಾಗ. ಸರ್, ಅವರು ಯಾರನ್ನು ಕರೆದಿಲ್ಲ. ಮಾಲೀಕರು, ಜಮೀನು ಮಾಲೀಕರು. ನೀವ್ಯಾರು ಯಾರು? ಅವ್ರನ್ನ ಎಂಪಿನ ಬರಬೇಡ ಅಂತ ಹೇಳಿದ್ರು. ಸರ್, ದಯಮಾಡಿ ನೀವು ಮಾತಾಡಿದವರು ಎಲ್ಲರೂ ಪ್ರಶ್ನೆ ಮಾಡಿ ನೀವ್ಯಾರು ಅನ್ನೋಕ್ಕೆ ಎಲ್ಲ ಕೂಡ ಈ ಭಾರತದ ಪ್ರಜೆಗಳಿದ್ದಾರೆ, ಅವರು ಪ್ರಜಾಪ್ರತಿನಿಧಿಗಳಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ದಯಮಾಡಿ ಮಾತಾಡಕ್ಕೆ ಬಿಡಿ ಆಯ್ತಾ. ಅವರು ಜನಪ್ರತಿನಿಧಿಗಳಿದ್ದಾರೆ, ಎಲ್ಲ ಮತದಾರರು ಮತ ಕೊಟ್ಟವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಅವರು ಹಿಂದೆ ನಡ್ಕೊಳ್ಳಂತೆ ಕೆಲವು ನಡವಳಿಕೆಗಳಿಂದ ನಮ್ಮ ಸ್ನೇಹಿತರುಗಳಿಗೆ ಬೇಸರ ಆಗಿರ್ಬೋದು, ಅದರಿಂದ ಅವರು ವಿರೋಧ ಮಾಡಿರ್ಬೋದು. ಈಗ ಅವರು ಹೊರಟೋಗಿದ್ದಾರೆ. ಈ ಚರ್ಚೆನ ಇಲ್ಲಿಗೆ ಬಿಡಿ, ಮುಂದೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಕ್ಷಮೆ ಇರಲಿ. ನಡೆದೋಗಿದೆ, ಘಟನೆ ನಡೆದೋಗಿದೆ. ದಯವಿಟ್ಟು ಇದನ್ನೇ ದೊಡ್ಡ ಇಶ್ಯೂ ಮಾಡೋದು ಬೇಡಿ. ಯಾಕಂದ್ರೆ ಗೌರವಪೂರ್ವಕವಾಗಿ ಅವರು ಬುದ್ಧಿಯವರು ದೊಡ್ಡ ಇಶ್ಯೂ ಮಾಡಿದವ್ರು ನೀವು, ನಾವಲ್ಲ ಆಯ್ತಾ. ಈ ಜಾಗನ ಇಡೀ ಜಗತ್ತು ತೋರಿಸ್ತೋ ನಾವೇ. ಹೌದು, ಸರಿನಾ? ತೋರಿಸಿ ಪುಣ್ಯ ಸ್ಥಳ ಮಾಡಿರೋದು. ಇಲ್ಲಿ ಜಾತಿ ಆಗ್ತಿರ್ತೀರಾ ನೀವು? ಯಾರು ಜಾತಿ ಆಗ್ತಿರ್ತೀರಾ ನೀವು? ಇಲ್ಲಿ ಅವರು ಸಂಸದರು ಕಳೆದ 10 ವರ್ಷಗಳಿಂದ ಕೇಳ್ತಾ ಇದೆ. 10 ವರ್ಷಗಳಿಂದ ಇದು ವಿಚಾರ ಮುಗ್ದೋಗಿದೆ. ದಯಮಾಡಿ ನಿಲ್ಲಿಸಿ, ಆಮೇಲೆ ಚರ್ಚೆ ಮಾಡೋಣ ಬನ್ನಿ ಸರ್. ಅದಕ್ಕೆ ಅಂತ ವೇದಿಕೆ ಮಾಡೋಣ ಸರ್. ಸರ್, ನಿಮ್ಮನ್ನ ಯಾರು ಜಾತಿ ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರ ಯಾರನ್ನು ಕೂಡ ಸಣ್ಣದಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನ್ಯಾಯಾಂಗದ ಒಂದು ಹಂಗ. ದಯಮಾಡಿ ನಮ್ಗೆ ರಾಮದಾಸ್ ಯಾವ ಜಾತಿ ಅಥವಾ ಇನ್ನೊಬ್ರು GT ದೇವೇಗೌಡರು ಯಾವ ಜಾತಿ ನೋಡ್ಕೊಂಡ್ ಬಂದಿರಲ್ಲ, ಪ್ರತಾಪ್ ಸಿಂಹ ಯಾವ ಜಾತಿ ಅಂತ ಬಂದಿರಲ್ಲ, ರಾಮ ಅಂತ ಬಂದಿರೋದು. ರಾಮ ಅಂತ ಬಂದವನ್ಗೆ ಇವತ್ತು ಅವ್ರು ಮಾಡಿ ನಾವು ಮಾಧ್ಯಮ ಇಲ್ಲಿ ರಾಜಕಾರಣ ಅಲ್ಲ, ಇಲ್ಲಿ ರಾಜಕಾರಣ ಯಾರು ಮಾಡ್ತಾ ಇಲ್ಲ. ಯಾರು ರಾಜಕಾರಣ ಮಾಡ್ತಾ ಇಲ್ಲ ಇಲ್ಲಿ. ಸಣ್ಣ ರಾಜಕಾರಣ ದಯಮಾಡಿ ಮಾಧ್ಯಮ ಮಿತ್ರರು ದಯಮಾಡಿ ಈಗ ಅದನ್ನ ಚರ್ಚೆ ಮಾಡೋಣ. ಅದೊಂದು ವೇದಿಕೆ ಸೃಷ್ಟಿ ಮಾತಾಡೋಣ ಬಿಡಿ.